ನಾನು ಮಾಡಿದ್ದೀನಿ ಮ್ಯಾಮ್. ಬರಿಸುದನ್ ಬಾಪ ಹೋಮ್ವರ್ಕ್ ಇಸ್ಕೋ ಬಾಪ. ಗುಡ್, ಚೆನ್ನಾಗಿ ಮಾಡಿದ್ಯಾ. ಗುಡ್, ಕುತ್ಕೊಳ್ಳಪ್ಪ. ಚೆನ್ನಾಗಿ ಮಾಡಿದ್ಯಾ. ರೋಹಿತ್ ಹೋಮ್ವರ್ಕ್ ಇಸ್ಕೋ ಬಾಪ. ದಿಲೀಪ್ 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 ಎಲ್ಲಿದೆ ಗಮನ? ರಾಹುಲ್, ಮೇರಿ, ರಚನಾ, ದಿಯಾ, 10th ಎಕ್ಸಾಮ್ ಬರ್ತಿದೆ. ಎಲ್ಲರೂ ಚೆನ್ನಾಗಿ ಓದ್ತಿದ್ದೀರಾ? ಮ್ಯಾಮ್ ಆಗ್ತಾ ಇದೀವಿ ಮ್ಯಾಮ್. ಚೆನ್ನಾಗಿ ಓದ್ಕೊಳ್ಳಿ ಎಲ್ಲರೂ. ಟೈಮ್ ಆಯ್ತು ಇವತ್ತು ಏನೇನು ಹೇಳಿದ್ದೀನಿ ಎಲ್ಲ ಕ್ವಶನ್ ನಾಳೆ ಎಲ್ಲ ಓದ್ಕೊ ಬನ್ನಿ. ನಾಳೆ ಎಲ್ಲ ಕೇಳ್ತೀನಿ. ಓಕೆ ಮ್ಯಾಮ್. ಇವತ್ತು ಸಾಕು. ನಾಳೆ ಹೋಮ್ವರ್ಕ್ ಎಲ್ಲರೂ ಮಾಡ್ಕೊ ಬನ್ನಿ. ನಾಳೆ ಕ್ವಶನ್ ಕೇಳ್ತೀನಿ. ಓಕೆ ಮ್ಯಾಮ್. ಬಾಯ್ ಬಾಯ್ ಮ್ಯಾಮ್. ಓಕೆ ಮ್ಯಾಮ್. ಬಾಯ್ ಮ್ಯಾಮ್. ಏನೋ ಮಚ್ಚ, ನಿನ್ನೆ ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡಾಗ. ಎಲ್ಲಿ ಮಚ್ಚ, ಅವನು ಸಡನ್ನಾಗಿ ಹೋಗೋಣ ಕರ್ಬಿಟ್ರೆ ನಾನು ಹಿಂಗೆ ಅಂತ ಹೇಳಿದ್ರು ಅವ್ರಿಗೆ. ಹೋಗಿ ಬಿಡು ನೋಡು ಮಚ್ಚ, ಆಯಿತು ಒಂದ್ಸಲ ಮಾತಾಡು ಏನಂತ ಅದನ್ನಂತೂ ಹೇಳೋಕ್ಕಂತೂ ಓಕೆ ಸರಿ. ಹೆಚ್ಚು ನಿಂತ್ಕೋ.
ದಿಲೀಪಿಗೆ ನೀವು ಅಂದರೆ ಇಷ್ಟ, ನಿಮಗೂ ಇಷ್ಟನಾ? ದಿಲೀಪಿಗೆ ನೀವು ಅಂದರೆ ಇಷ್ಟ ಅಂತೆ, ನಿಮಗೂ ಇಷ್ಟನಾ? ಎಕ್ಸಾಮ್ಸ್ ಎಲ್ಲ ಮುಗಿಲಿ, ನಾನು ಆಮೇಲೆ ಬಂದು ಮಾತಾಡ್ತೀನಿ ನೋಡಿ. ಬಾಯ್. ಓ ಮಚ್ಚ, ಏನಿಲ್ಲ ಅವರು ಎಕ್ಸಾಮ್ ಆದಮೇಲೆ ಮಾತಾಡ್ತಾರಂತೆ. ಈಗೇನು ಬೇಡ ಹೇಳಿ ಮಚ್ಚ. ಒಲವ ಮೊದಲ ಜಳಕ ಅದ ನೆನೆದರೆ ಪುಳಕ ದಿನವಿಡಿ ಕಾದು ಕುಳಿತೆ. ಎಲ್ಲಿ ಇವನು? ನಂಗೆ ಬರೋದಕ್ಕೆ ಹೇಳಿ, ಇವನು ಇನ್ನೂ ಕಾಣಿಸ್ತಾನೆ ಇಲ್ವಲ್ಲ. ತಡಿ, ಕಾಲ್ ಆದರೂ ಮಾಡೋಣ. ಹಲೋ, ಎಲ್ಲಿದ್ಯಾ ಖುಷ್? ನಾನು ಬಂದು 5 ಮಿನಿಟ್ಸ್ ಆಯ್ತು, ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಕೋಪ ಮಾಡ್ಕೋಬೇಡ ಖುಷಿ, ನಾನು ಬಂದು ಆಲ್ರೆಡಿ ಅರ್ಧ ಗಂಟೆ ಆಯ್ತು. ಹಿಂದೆ ನೋಡು, ಹಂಗೆ ಒಂದು ಸ್ವಲ್ಪ ತಿರುಗಿ. ಅವಳೋತ ಜಾಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ, ಕೋಗಿಲೆ ಗಾನವೆಲ್ಲ ಚಿಮ್ಮುತ್ತಿದೆವೆಲ್ಲ. ಅವಳೋತ ಜಾಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ, ಕೋಗಿಲೆ ಗಾನವೆಲ್ಲ ಚಿಮ್ಮುತ್ತಿದೆ. ಖುಷ್, ನೀವು ಫೀಲ್ ಆಗೋದು ಅಂದರೆ ಏನೋ ಒಂದು ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಖುಷಿ. ಏನಪ್ಪ ಅಂತಂದರೆ ತುಂಬ ದಿವಸದಿಂದ ನನ್ನ ಹತ್ರ ಒಂದು ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಅದು ಹೆಂಗೆ ಹೇಳೋದು ಏನು ಅಂತ ಗೊತ್ತಾಗಿರಲಿಲ್ಲ ಎಷ್ಟು ದಿವಸ. ಅದನ್ನು ಇವತ್ತು ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ರವಿ ಖುಷಿ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಖುಷಿ. ಥ್ಯಾಂಕ್ ಯು ಖುಷ್. ಪರಿಚಯವಾದ ದಿನಗಳು, ಕಳೆದು ಹೋದ ಶಿಕ್ಷಣಗಳು, ಕೂಡಿ ಕಂಡ ಸಿಹಿ ಕನಸಲು ಏನೋ ಜಾದು ಕಂಡೆ. ಅಪರೂಪವಾದ ಈ ವಿಲೆವರಿ ಪ್ರೀತಿಯ ಉಸಾಬರಿ, ಒಲವಿಗೊಂದು ಹೊಸ ಖಾತರಿ ಹೇಗೋ ನೀನು ತಂದೆ. ಮೊದಲ ಕವಿತೆ ಬರೆದ ದಿನ, ನನ್ನೊಳ ಮೆಚ್ಚಿನ ಕವಿಯ ದಿನ, ಮರಳಿ ಪಡೆದೆಯ ಚುಂಬನ, ರೋಮಾಂಚಿತ ಆ ದಿನ. ರಾಧೆ 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 ರಾಧೆ. ಕೊಡಿಲಿ, ನಾನು ಆರ್ಡರ್ ಮಾಡ್ತೀನಿ. ಇರಮ್ಮ, ನಾನು ಮಾಡ್ತೀನಿ. ಹೇ ಕೊಡಿಲಿ, ನಾನು ಆರ್ಡರ್ ಮಾಡ್ತೀನಿ ಅಂದೆ ತಾನೇ. ಎಲ್ಲ ನೀನು ಹೇಳ್ದಂಗೆ ಆಗಬೇಕಲ್ವ. ಇದಾರ್ಡ್ರ್ ಮಾಡ್ತೀಯಾ ಇದಾರ್ಡ್ರ್ ಮಾಡ್ತೀಯಾ? ಇದೇ ಮಾಡೋಣ ಬಿಡು. ಸರಿ, ಆರ್ಡ್ರ್ ಹೇಳ್ಬಿಟ್ಟು ಬರ್ತೀನಿ ಇರು. ಖುಷಿ, ನಿಂಗೊಂದು ಗೊತ್ತಾ? ಏನ್ ಖುಷ್? ಇಂತೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ನನ್ನ ಲೈಫಲ್ಲಿ ನೀನು ಬಂದಮೇಲೆ ಫುಲ್ಲು ಕಲರ್ಫುಲ್ ಆಗಿದೆ. ಹೌದಾ ಖುಷ್? ನಿಂಗೆ ಗೊತ್ತಿಲ್ಲ ಅಲ್ವಾ ನಾನು ನಿನ್ನ ಎಷ್ಟು ಇಷ್ಟಪಡ್ತಾ ಇದ್ದೀನಿ ಅಂತ. ಅದನ್ನು ಹೆಂಗೆ ಹೇಳ್ಕೋಬೇಕು ಅನ್ನೋದು ನಿನ್ನ ಹತ್ರ ನನಗೆ ಗೊತ್ತಾಗ್ತಿಲ್ಲ. ನೀನು ನನ್ನ
ಅಷ್ಟೊಂದು ಇಷ್ಟಪಡ್ತೀಯಾ? ನಿನಗೋಸ್ಕರ ನಾನು ಏನು ಮಾಡೋಕ್ಕೂ ರೆಡಿ, ಬಹುಶಃ ಸಾಯೋದಕ್ಕೂ ರೆಡಿ. ಖುಷ್, ಇವಾಗ ಈ ಮಾತೆಲ್ಲ ಯಾಕೆ? ಖುಷ್, ಮಾರ್ನಿಂಗಿಂದ ಕಾಫಿ ಕುಡ್ದಿಲ್ಲ, ಬಾ ಕಾಫಿ ಕುಡಿಯೋಕೆ ಹೋಗೋಣ. ಹೌದಾ, ಸರಿ ಬಾ ಹೋಗೋಣ. ಅಂಕಲ್ 2 ಕಾಫಿ ಕೊಡಿ. ಅಯ್ಯೋ ಖುಷ್, ಕಬ್ನಲ್ಲೇ ಇತ್ತಲ್ವಾ. ಬಟ್ ಆದರೂ ಅಂಕಲ್ ಚೆನ್ನಾಗಿ ಮಾಡಿದಾರಲ್ವಾ? ಹೌದಾ, ಮಂಜಿ, ಓಯ್ ಏನು ಎಷ್ಟೊತ್ತು ಬಂದ್ರೆ ನಿಮ್ಮ ಮಗಳು ಕಾಲೇಜ್ಗೆ ಅಂತ ಹೋಗಿ ಅಲ್ಲೆಲ್ಲ ಹುಡುಗರ ಜೊತೆಲಿ ಕಾಫಿ ಟೀ ಕುಡಿತಾ ನಿಂತಿದ್ರಲ್ಲ ಅಲ್ಲಿ, ಗೊತ್ತಾ ಎಷ್ಟೊತ್ತು ಹೋಯ್ತು? ಕಾಲೇಜ್ ಹೋಗಿದ್ರೆ ಎದ್ದೋಗಿದ್ರು ಅಂತ. ಕಾಲೇಜ್ ಇಲ್ಲ, ಅಲ್ಲಿ ಯಾವ್ದೋ ಹುಡುಗನ ಜೊತೆ ಕಾಫಿ ಕುಡ್ಕೊಂಡು ಟೀ ಕುಡ್ಕೊಂಡು ನಿಂತಿದ್ರಲ್ಲ ಅಲ್ಲಿ ರೋಡ್ ಸುತ್ತಾಡ್ಕೊಂಡು. ಗೊತ್ತಿಲ್ಲ, ಕಾಲೇಜ್ಗೆ ಹೋಗ್ತೀನಿ ಅಂತಲೇ ಹೋದ್ಲು. ಸಾಯಂಕಾಲ ಬಂದ್ಮೇಲೆ ಕೇಳ್ತೀನಿ. ಸಾಯಂಕಾಲ ಬಂದ್ಮೇಲೆ ವಿಚಾರಿಸು ಎಲ್ಗೋ ಹೋಗಿದ್ರು ಏನು ಅಂತ ಅಂದ್ಬಿಟ್ಟು. ಕಾಲೇಜ್ಗೆ ಹೋಗಿಲ್ಲ, ಅಲ್ಲಿ ಎಲ್ಲ ರೋಡಲ್ಲಿ ಸುತ್ತಾಡ್ತಾ ಇದ್ರು. ಅಲ್ಲಿ ಯಾರ ಹುಡುಗರು ಎಲ್ಲ ಇದ್ರು, 3-4 ಜನ. ಕಾಲೇಜ್ಗೆ ಸರಿಯಾಗಿ ಹೋಗ್ತಾ ಇದಾರೆ, ಹೆಂಗ್ ಹೋಗಿ ಚೆಕ್ ಮಾಡಿಸ್ತೀನಿ ನಾನು ಕಾಲೇಜಲ್ಲಿ. ಅಮ್ಮ, 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 ಆಗ್ಲಿಂದ ಕರೀತಾ ಇದ್ದೀನಿ, ಮಾತಾಡ್ತಾನೆ ಇಲ್ವಲ್ಲ? ತುಂಬಾ ಹೊಟ್ಟೆ ಹಸಿತಿದೆ. ಏನ್ ಮಾಡಿದ್ಯಾ? ಅಮ್ಮ, ನಿನ್ನ ಹತ್ರನೇ ಮಾತಾಡ್ತಿರ್ತಿಲ್ಲ ನೋಡಿಲಿ. ನನ್ನ ಹತ್ರ ಮಾತಾಡ್ಸು. ಅಮ್ಮ, ಎಲ್ಲೋಗಿದ್ದೆ? ನೀನು ಕಾಲೇಜ್ ತಾನೇ ಹೋಗಿತ್ತು. ಕಾಲೇಜಿಗೆ ಹೋಗಿದ್ದೆ. ಮತ್ತೆಲ್ಲ ಹೋಗಿ ಎಲ್ಲ ಕಾಫಿ ಟೀ ಎಲ್ಲ ಕುಡ್ಕೊಂಡು ಮಾತಾಡ್ಕೊಂಡು ಹುಡುಗರ ಜೊತೆಲೆಲ್ಲ ಸುತ್ತಾಗ್ತಾ ಇದ್ದೀಯ. ನಿಂಗೆ ಯಾರು ಹೇಳಿದ್ದು? ಡ್ಯಾಡಿನೇ ಹೇಳಿದ್ದು. ನೀನು ಸುತ್ತಾಕ್ತೊಳ್ಳೆ ಕೇಳಲಿಕ್ಕಿಲ್ವ, ಮಾಡೋದಿಲ್ವ, ನೀವು ಏನೋ ಇದು ಮಾಡಲ್ಲ ಅಂತ. ಈಗ ಅದನ್ನಂತಾನೆ ಕೇಳ್ಕೊ ಬಂದು ನಾನು ಬೈತಾ ಇದ್ದೀನಿ. ಹೋಗಿ ನೀನು ಫೋನ್ ತಗೋ, ನಾನು ಚೆಕ್ ಮಾಡ್ತೀನಿ. ಇಲ್ಲ ಮಾತಾಡಿಯೇ ಇಲ್ವಾ ಅಂತ ಸ್ವಲ್ಪ ನಿಮ್ಮ ಪ್ರಿನ್ಸಿಪಾಲ್ ನಾನು ಮಾತಾಡ್ತೀನಿ. ಫೋನ್ ಅಮ್ಮ, ಅದು ಮೊದಲು ಹೋಗಿ ತಗೊಂಬಾ. ನೀನು ಫೋನು ಬೇಡ, ಕಾಲೇಜ್ಗೂ ಹೋಗೋದು ಬೇಡ, ನೀನು ಮನೇಲೇ ಇರು, ಎಲ್ಲೂ ಹೋಗೋದು ಬೇಡ. ಅಮ್ಮ ಪ್ಲೀಸ್ ಅಮ್ಮ. ಬೇಡ ಬೇಡ, ಎಲ್ಲೂ ಹೋಗೋದು ಬೇಡ. ಅಮ್ಮ ಪ್ಲೀಸ್. ಬೇಡ ಬೇಡ. ಏನಾಯ್ತು ರಚ್ಚು? ಕಾಲೇಜ್ಗೂ ಬರ್ತಿಲ್ಲ, ಫೋನು ರೆಸ್ಪಾನ್ಸ್ ಮಾಡ್ತಿಲ್ಲ, ಯಾಕೇನಾಯ್ತು? ಮನೆಯಲ್ಲಿ ಖುಷ್ ಬಗ್ಗೆ ಗೊತ್ತಾಗಿದೆ. ನಾನು ಖುಷ್ ಕಾಲೇಜಿಂದ ಬರುವಾಗ ಒಟ್ಟಿಗೆ ಅಪ್ಪನ ನೋಡ್ಬಿಟ್ರು.
ಏನಾಯಿತು ಖುಷಿಗೆ? ಒಂದು ವಾರ ಆಯಿತು, ಕಾಲೇಜ್ಗೂ ಬರ್ತಿಲ್ಲ, ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಏನು ಮಾಡ್ತಿದ್ದಾಳೆ ಏನೂ ಗೊತ್ತಾಗ್ತಿಲ್ವಲ್ಲ. ಛೇ, ಏನು ಮಾಡೋದು? ಮನೆ ಹತ್ರ ಏನಾದ್ರು ಹೋಗಿ ನೋಡ್ಬಿಡ್ಲಾ ಏನಾಗಿದೆ ಅಂತ. ಮನೆ ಹತ್ರ ಆದರೆ ಚೆನ್ನಾಗಿರುತ್ತೋ ಇಲ್ವೋ ಅದನ್ನು ಗೊತ್ತಾಗ್ತಿಲ್ಲ. ಏನು ಮಾಡೋದು? ಹಿಂಗಾದರೆ ಸರಿ ಹೋಗಲ್ಲ. ಇರೋ ನೋಡೋಣ, ಮನೆ ಹತ್ರ ಏನಾದ್ರು ಹೋಗಿ ನೋಡಲೇಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ? ಮನೆ ಹತ್ರನೇ ಹೋಗಿ ನೋಡ್ಕೊಬರೋಣ. ಯಾರಪ್ಪ ನೀನು? ರಚಿತ ಇದ್ದಾರಲ್ಲ ಕ್ಲಾಸ್ಮೇಟ್, ಅದೊಂದು ವೀಕಿಂದ ಯಾಕೋ ಕಾಲೇಜ್ ಬರ್ತಿರಲ್ಲ, ಅದಕ್ಕೆ ಏನಾಯ್ತು ಇವಾಗ ಮನೆ ಅಂತ. ಕಾಲೇಜಿಗೆ ಬರ್ತಾ ಇಲ್ಲ ಅಂತ ವಿಚಾರಿಸಕ್ ಬಂದ್ಯಾ? ಹೌದು. ನೀನು ಏನಾಗಬೇಕು? ಕಾಲೇಜ್ಗೆ ಬರಲ್ಲ ಕಣಪ್ಪ ಇನ್ನ. ಯಾಕೆ ಏನಾಯ್ತು? ನಿಮ್ ಮಾಟಗಳೆಲ್ಲ ಗೊತ್ತಾಗದೆ ನಮ್ಗೆ. ಕಾಲೇಜ್ಗೆ ಏನ್ ಬರಲ್ಲ ಇನ್ನ. ಹೋಗು, ಗೊತ್ತೇ ಕಣ ನಮ್ಗೆಲ್ಲ. ಏನಾಯ್ತಂತ? ನೀವು ಕಾಫಿ ಕುಡಿತಿದ್ದೆಲ್ಲ ನೋಡ್ದ ಒಂದ್ ವಾರದಿಂದ, ಅಲ್ಲೇ ಓಡಾಡೋದೆಲ್ಲನೇ ಗೊತ್ತು ಕಣ. ಎಲ್ಲ ಹೇಳೋಳೆ ಲವ್ ಪವ್ ಮಾಡ್ತೀವಿ ಅಂತ ಅಂದ್ಬಿಟ್ಟು, ಏನ್ ಈ ಏಜ್ಗೆ ಅಲ್ಲವ ಏನ್ ಹೇಳ್ತಿದ್ದದು ನೀವು ಲವ್ ಮಾಡಕ್ಕೆ ಇಷ್ಟು ಬೇಗ? ಏನು ಹೋಗಿ ಏನು ಇದ್ ಮಾಡೋ ಚೆನ್ನಾಗಿ. ಆತರ ಏನಿಲ್ಲ ಅಂತ ಇಲ್ಲ, ಹೋಗು. ಏನದೇ ಅಂದ್ಬಿಟ್ಟು ಲವ್ ಮಾಡಕ್ ಇದ್ ಮಾಡ್ತಾ ಇದ್ದೀರಿ ಈ ವಯಸ್ಸಿಗೆ, ಚಿಕ್ಕ ವಯಸ್ಸಿಗೆ? ಹೋಗು, ಕೆಲಸ ನೋಡೋದು. ಸರಿ ಅಂಕಲ್, ಆಯ್ತು. ನೀವ್ ಹೇಳ್ದಂಗೆನೆ ಟೈಮ್ ಕೊಡಿ ನಮ್ಮ ಸ್ವಲ್ಪ, ನಾನು ಬೆಳೆದು ನಿಮ್ಗೆ ತೋರಿಸ್ತೀನಿ ಅಂಕಲ್. ಅವಾಗ ನಿಮ್ ಮಗಳು ಕೊಡ್ತೀರಾ ನಿಮ್ಗೆ? ಸರಿ ಆಯ್ತು, ಆಮೇಲೆ ನೋಡೋಣ ಹೋಗೋ ಮುಂದೆ. ಸರಿ ಅಂಕಲ್, ಸ್ವಲ್ಪ ದಿವಸ ಟೈಮ್ ಕೊಡಿ ನನಗೆ. ನಾನು ಏನಂತ ಸಾಧಿಸಿ ನಿಮ್ಮ ಹತ್ರ ಮುಂದೆ ನಿಂತ್ಕೊಳ್ತೀನಿ ಅಂಕಲ್. ಸರಿ. ಏನೋ ಮಚ್ಚ, ಇಷ್ಟೆಲ್ಲ ಆಗಿದ್ರು ನಮ್ಮ ಹತ್ರ ಏನು ಹೇಳ್ಕೊಂಡೇ ಇಲ್ವಲ್ಲ ನೀನು? ಲವ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಹೇಳ್ತಾ ಇದ್ದೆ, ಇವಾಗ ನೋಡಿದ್ರೆ ಏನು ಹೇಳ್ತಾ ಇಲ್ಲ. ಏನ್ ಮಾಡೋದು ಮಚ್ಚ, ಅದೇ ಲವ್, ಅದೇ ಅವ್ರ ಅಪ್ಪಂಗೆಲ್ಲ ಗೊತ್ತಾಯ್ತಲ್ಲ ಅದೇ ವಿಷಯಗಳೆಲ್ಲ. ಅದಕ್ಕೆ ನಾನು ಈಗೇನು ಹೇಳೋದು ಮತ್ತೆ ಸುಮ್ಮನೆ. ಆಮೇಲೆ ನೀನು ಅನ್ಕತ್ಯ, ಕಷ್ಟದಿದ್ದಾಗ ಮಾತ್ರ ಏನು ಹೇಳಲ್ಲ, ಮತ್ತೆ ಸುಖದಿದ್ದಾಗ ಮಾತ್ರ ಬರ್ತಾನೆ. ನಾನು ಮುಂಚೆ ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಆ ಕೆಲಸದಲ್ಲಿ ನಾನು ಸ್ವಲ್ಪ ಜಗಳ ಮಾಡ್ಕೊಂಡು ಅದು ಇದು ಬಿಟ್ಟು ಬಂದ್ಬಿಟ್ಟಿದ್ದೀನಿ. ನಾನು ನನ್ನೇ ಸೇರಿದ್ರೆ ನಿನ್ ಕೆಲಸ ಸಿಗಲ್ಲ. ಒಟ್ನಲ್ಲಿ ನಾನು ಒಂದು ನಂಬರ್ ಕೊಡ್ತೀನಿ ಅವ್ರದ್ದು, ನೀನು ಕೇಳಿ ನೋಡು. ವೇಕೆನ್ಸಿ ಐತೆ, ಅದು ನೋಡು, ನಂಬರ್ ಕೊಡ್ತೀನಿ ಒಂದು. ಅದೇ ಮಚ್ಚ ನೋಡೋಣ, ಅದಕ್ಕೆ ಯಾವ್ದಾರು ಇದ್ರೆ ನಂಬರ್ ಕೊಡು ಅಂತ ನಾನು ಟ್ರೈ ಮಾಡಬೇಕು. ಏನಾರು ಆಗಲಿ ಮಚ್ಚ, ಇನ್ನೊಂದು ವರ್ಷಗಳನ್ನ ಬೆಳಿಲೇಬೇಕು. ಅವ್ರ ಅಪ್ಪನ ಮುಂದೆ ನಾನು ಏನು ಅಂತ ತೋರಿಸ್ಬೇಕು, ಅದಕ್ಕೋಸ್ಕರ ಅಷ್ಟೇ ಮಚ್ಚ. ಇದೆಲ್ಲ ಲವಲ್ಲೆಲ್ಲ ಕಾಮನ್ನು, ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ. ಇನ್ನೇನು ಲವ್ ಮಾಡಿದ್ಯಾ, ಕಾಯ್ತೀನಿ ಅಂತ ಹೇಳೋಲ್ಲ ಹುಡುಗಿನು. ಇನ್ನೇನು ಸ್ವಲ್ಪ ನೋಡು, ಒಂದು ವರ್ಷ ಹೇಳಿದ್ಯಾ ತಾನೆ, ಅಷ್ಟರಲ್ಲಿ ಏನಾನ ಒಂದು ಆಗಿ ಅವ್ರ ಮನೆ ಮುಂದೆ ಹೋಗಿ ನಾವು ನೀನು ಹಿಂದೆ ಇರ್ತೀವಿ. ಹೋಗು ನೋಡು ಏನಾಗುತ್ತೋ. ಅದೇ ಮಚ್ಚ, ಅದಕ್ಕೆ ನೀನು ಒಂದು ವರ್ಷದೊಳಗಡೆ ಬೆಳಿಲೇಬೇಕು ಅಂತ ಡಿಸೈಡ್ ಮಾಡಿ ಮಚ್ಚ. ಯಾರು ಆಗಲಿ, ಅದಕ್ಕೆ ನಾನು ನಿಮ್ಮ ಹತ್ರನೂ ಏನಾದ್ರು ಯಾವ್ದಾದ್ರು ಕೆಲಸ ಇದ್ರೆ ಹೇಳು ಅಂತ. ಅದೇ ಒಂದು ನಂಬರ್ ಕೊಡ್ತೀನಿ ನಾನು ಹೇಳಿದ್ನಲ್ಲ, ಅದೇ ನಂಬರ್ ನೋಡು, ಟ್ರೈ ಮಾಡೋಣ. ಟ್ರೈ ಮಾಡು. ಅದಕ್ಕೆ ಅಲ್ಲಿ ನನ್ನ ಹೆಸರು ಅಂತ ಮಾತ್ರ ಹೇಳ್ಬೇಡ. ನಾನು ಅದೇ ಅಲ್ಲಿ ಕಂಪ್ನಿನೆಲ್ಲ ಜಗಳ ಆಡ್ಬಿಟ್ಟು ಸುಮ್ಮನೆ ಇದಾಗೈತೆ. ನನ್ನ ಹೆಸರು ಹೇಳ್ಬೇಡ. ನನ್ನ ಹೆಸರು ಹೇಳ್ದಿರ ಹಂಗೆ ಸುಮ್ಮನೆ ವೇಕೆನ್ಸಿ ಇದೆಯಾ ಅಂತ ಕೇಳಿ ಕೆಲಸ ಕೇಳು ನೋಡೋಣ. ಈಗ ನಾನು ಅದಕ್ಕೆ ಮಚ್ಚ, ನಾನು ಈಗ ಫ್ರೆಂಡ್ಸ್ ಗಾಡಿ ಗೀಡಿ ಎಲ್ಲ ಇಸ್ಕೊಂಡು ಸುಗ್ಗಿ ಬೇರೆ ಏನಾದ್ರು ಮಾಡ್ತಾ ಇದ್ದೀನಿ, ಪಾರ್ಟ್ ಟೈಮ್ ಕೆಲಸ ಕೊಡಲ್ಲ. ಏನೋ ಮಚ್ಚ, ತುಂಬಾ ದಿವಸ ಆದ್ಮೇಲೆ ಈ ಕಡೆ ಬಂದ್ಬಿಟ್ಟಿದ್ಯಾ? ಏನು ಕಣ್ಣಿಗೆ ಕಾಣಿಸಲ್ಲ? ಏನಿಲ್ಲ ಮಚ್ಚ, ಹಂಗೆ ಸಿಕ್ಕಿದ್ದ ಅವನು, ಅದಕ್ಕೆ ಸುಮ್ಮನೆ ಇಲ್ಲ ಕೂತಿದ್ದ ಕಣ, ಇಬ್ಬರನ್ನ ಮಾತಾಡ್ಕೊಂಡು. ಏನ್ ಸಮಾಚಾರ? ಏನಿಲ್ಲ ಗುರು, ಅದೇ ಇತ್ತಲ್ಲ ಲವ್ ವಿಷಯ, ಹುಡುಗಿಯರ್ ಮನೆಯವ್ರಿಗೆಲ್ಲ ಗೊತ್ತಾಗೈತೆ. ಅದ್ರಿಂದ ಸ್ವಲ್ಪ ಟೆನ್ಷನ್ ಅಷ್ಟೇ. ಏನ್ ಮಾಡೋಣ ಅಂತ ಇವಾಗ? ಏನೋ ನೋಡ್ಬೇಕಣ, ಅದೇ ಗೊತ್ತಾಗ್ತಿಲ್ಲ ಏನ್ ಮಾಡೋದು ಅಂತ. ಅದಕ್ಕೆ ನೋಡ್ತಾ ಇದೀನಿ. ಆ ಹುಡುಗಿಯರ್ ಮನೆಯವ್ರಿಗೆಲ್ಲ ಗೊತ್ತಾಗೈತೆ. ಹುಡುಗಿಯರ್ ಮನೆಯವರು ಅದೇ ಕಣ, ನಿಂಗೆ ಏನ್ ಯೋಗ್ಯತೆ ಐತೆ ಬಡವ ಬೇರೆ ಅಲ್ವಾ, ಅದಕ್ಕೆ ಅವ್ರ ಮೇಲೆ ನೀವು
ಮಗಳು ಸಾಕಕ್ಕೆ ಏನ್ ಯೋಗ್ಯತೆ ಐತೆ ನಿನಗೆ ಅಂತೆಲ್ಲ ಹೇಳ್ತವ್ರೆ. ಅದಕ್ಕೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಅವ್ರ ಅಪ್ಪ ಈ ಮಾತು ಅಂದಿದ್ದಾನಂದ್ರೆ ನೀನ್ ಬೆಳೆದು ತೋರಿಸ್ಲೇಬೇಕು ಮಗ. ಬೆಳೆಸ್ಬೇಕು ಮಚ್ಚ. ಅದಕ್ಕೆ ಇವ್ನಿಗೆ ಹೇಳಿ ಕೌಶಿಕ್ ಏನಾರು ಇದ್ರೆ ಹೇಳು ಕೆಲಸ ಅಂತ. ನಿನ್ಗೆ ಯಾವ್ದಾರು ಇದ್ರೆ ನೀನ್ ಹೋಯ್ತಾ ಇದೆಯಲ್ಲ ಕೆಲ್ಸಕ್ಕೆ ಕೇಳಿ ನೋಡು. ಕೇಳಬೇಕು, ಇದಾವೆ ಬೇಜಾನು. ಯಾವ್ದಾರು ಬಂದ್ರೆ ಹೇಳ್ತೀನಿ. ಬಟ್ ಚೆನ್ನಾಗಿರೋ ಇವಾಗ ಒಂದು ಬಂದಿದೆ, ಹೇಳ್ತೀನಿ. ಒಳ್ಳೆ ಕಂಪ್ನಿ. ನಂಬರ್ ಯಾರಾದ್ರು ಇದ್ರೆ ಕೊಡು. ಅದಕ್ಕೆ ಬೇಜಾನ್ ಸಿಗ್ತವೆ. I can come in. Please come. Take your seat. ನಾನು ನೋಡಿದೆ ಆಲ್ರೆಡಿ. Your work looks very good. ನಿಮ್ಮ ಬಗ್ಗೆ ಏನಾದರೂ ಹೇಳಿ ನಾನು ಸ್ವಲ್ಪ ಔಟ್ ಆಫ್ ದ ಸಿವಿ. If you have to tell something about yourself, please let me know. ನಮ್ಮ ಆ್ಯಕ್ಚುಲಿ ಸಿವಿಲ್ ಅಷ್ಟೇ ಇರೋದು ಇದರಲ್ಲಿ ಕಂಪನಿಯಲ್ಲಿ. ಬಟ್ ಔಟ್ಸೈಡ್ ನಾನು ತುಂಬ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿದ್ದೀನಿ ನಾನು ಆ್ಯಕ್ಚುಲಿ. ಅಂದರೆ ಮಾಮೂಲಿ ಇವೆಂಟ್ ಆ ಥರ ಮತ್ತು ವಿಡಿಯೋಗ್ರಫಿ ಆ ಥರ ಇಂಟ್ರೆಸ್ಟ್ ಇದೆ ಆ್ಯಕ್ಚುಲಿ. ಅಂದ್ರೆ ಫ್ರೀಲಾನ್ಸಿಂಗ್ ಕೂಡ ಮಾಡ್ತಿರಲ್ಲ ನೀವು. ಓಕೆ, ಸೊ ಟೋಟಲ್ ಎಕ್ಸ್ಪೀರಿಯನ್ಸ್ ಎಷ್ಟಾಗುತ್ತೆ ಅಲ್ಲಿಗೆ ನಿಮಗೆ? ಟೋಟಲ್ ಅರೌಂಡ್ 3 or 4 years ಆಗುತ್ತೆ. ವೆರಿ ಗುಡ್. ಓಕೆ ದಿಲೀಪ್, ನನಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಇಷ್ಟ ಆಯಿತು. ಸೊ ಈಗ ನೆಕ್ಸ್ಟ್ ರೌಂಡ್ ನನಗೆ HR ಗೆ ಫಾರ್ವರ್ಡ್ ಮಾಡ್ತೀನಿ. ಮೇ ಬಿ ನಾಳೆ ಅಥವಾ ನಾಡಿದ್ದು ನಿಮಗೆ HR ಇಂದ ಕಾಲ್ ಬರುತ್ತೆ. ಸೊ ನಿಮ್ಮ ಸ್ಯಾಲರಿ ಪ್ಯಾಕೇಜಸ್ನು ನೀವು ಅವ್ರ ಜೊತೆ ನೆಗೋಷಿಯೇಟ್ ಮಾಡಿ ಯು ಕ್ಯಾನ್ ಗೆಟ್ ಬ್ಯಾಕ್ ಟು ಮೀ. ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು ದಿಲೀಪ್. ಥ್ಯಾಂಕ್ ಯು. ನನ್ನ ಅದೇ ಇಂಟರ್ವ್ಯೂ ಎಲ್ಲ ಮುಗೀತು. ಅದೇ ಅವ್ರು HR ಹತ್ರ ಮಾತಾಡ್ಬಿಟ್ಟು ಹೇಳ್ತಿದ್ರು ಹೋಗಿದ್ದಾರೆ. ಅವ್ರ ಹತ್ರ ನ್ಯೂಸ್ ಅಲ್ಲಿ ಮಾತಾಡ್ತಾರೆ. ಅದೇ ಇಂಟರ್ವ್ಯೂ ಅಟೆಂಡ್ ಮಾಡಿದೀನಿ. ಫಸ್ಟಿದು ಅದಕ್ಕೆ ಇವಾಗ ಕೂತಿನೇ ಮಾಡೋಣ ಮಾಡ್ತೀನಿ. ചാലു തീർത്തുമെത്തും
ಅಂಕಲ್ ಯಾರಪ್ಪ ಅಂಕಲ್ ನಾನು ದಿಲೀಪ್ ಯಾರಪ್ಪ ನೀನು? ಅಂಕಲ್ ಅದೇ 2 years ಬ್ಯಾಕ್ ನಿಮ್ಮ ಹತ್ರ ನಾನು ಮಾತಾಡ್ಕೊಂಡು ಹೋಗಿದ್ದೆ ರಚನಾ ಬಗ್ಗೆ, ಅದೇನು ಕಾಲೇಜ್ ಬರ್ತಾ ಇಲ್ಲ ಏನಕ್ಕೆ ಅಂತ. ಅವತ್ತು ನೀವು ನನ್ನ ಬೈಕ್ ಕಳಿಸಿದ್ದೆ, ಹಾಂ ಹಾಂ. ಯೋಚನೆ ಇದೆಯಾ ಅಂಕಲ್? 2 year ಬ್ಯಾಕು. ಹೌದು. ಹಾಂ, ಐತೆ ಪೇಪರಲ್ಲೆಲ್ಲ ನೋಡಿದ್ದೀನಿ. ಅದೇ ಅವತ್ತೊಂದು ಮಾತು ಹೇಳಿದ್ರಿ, ಏನು ಯೋಗ್ಯತೆ ಐತೆ ನನ್ನ ಮಗಳು ಸಾಕತ್ತೆ ಅಂತ. ಇವಾಗ ಏನು ಅನ್ಸುತ್ತೆ ಅಕ್ಕ ನಿಮಗೆ? ಯೋಗ್ಯತೆ ಇದೆಯಾ ಅನ್ಸುತ್ತಾ, ಇಲ್ಲ ಅನ್ಸುತ್ತಾ? ಎಲ್ಲ ಆಲ್ರೆಡಿ ನೋಡಿರ್ಬೋದು, ನಾನು ಹೆಂಗೆ ಇದು ಮಾಡಿದ್ದೀನಿ. ಅವಳು ನನಗೆ ಬೇಕೇ ಬೇಕು ಅಂದ್ಬಿಟ್ಟು ನಾನು ಅಷ್ಟು ಛಲದಿಂದ ಕೆಲಸಕ್ಕೆ ಹೋಗಿ ಸುಗ್ಗಿ ಮಾಡಿ ಅಷ್ಟು ಕಷ್ಟಪಟ್ಟು ಇಷ್ಟು ಮೇಲ್ಗಡೆ ಬಂದಿದ್ದೀನಿ ಅಂತ. ನಿಮ್ಗೆ ಮುಗಿಸ್ಲೇಬೇಕು ಅಂತ. ಸರಿ ಆಯ್ತು, ತಂದೆ ತಾಯಿನೂ ಕರೆಸು, ನಾನು ಹೇಳ್ತೀನಿ. ಒಳ್ಳೆ ದಿವಸ ನೋಡಿ ಇದು ಮಾಡೋಣ, ಮುಂದುವರಿಯೋಣ. ಇವಾಗ ನಿಮ್ಗೆಲ್ಲ ಒಪ್ಪಿಗೆ ಇದೆಯಾ ಅಂತ? ಇನ್ನು ಎಲ್ಲ ಒಪ್ಪಿಗೆ ಆಗದೆ ಸಮಾಧಾನ ಅಂದ್ರೆ ನಾನು ಹೇಳ್ತೀನಿ ಯಾವಾಗ ಏನು ಅಂದ್ಬಿಟ್ಟು ಕರೆಸಿ ನಿಮ್ಮ ತಂದೆ ತಾಯಿನೂ ಮಾತಾಡೋಣ. ರಚ್ಚು, ನಿಮ್ಗೆ ಸಮಾಧಾನನೋ ಖುಷಿನಾ? ಬರ್ತೀವಿ ಖುಷಿ, ಬಾಯ್.